ಮಕ್ಕಳೇ, ನಾನು ಸಹನಾ, ನಿಮ್ಮ ಸೋಷಿಯಲ್ ಸೈನ್ಸ್ ಟೀಚರ್. ಆಲ್ರೆಡಿ ತಮ್ಮನೇಲಿ ನೋಡಿರ್ತೀರಾ ಆ್ಯಂಡ್ ಇಲ್ಲೂ ಕೂಡ ಬರ್ತಾ ಇದೆ. ಇವತ್ತು ಐ ಆಮ್ ಟಾಕಿಂಗ್ ಅಬೌಟ್ ರೋಡ್ ಮ್ಯಾಪ್. ಅದಕ್ಕೆ ರೋಡ್ ಇಲ್ಲಿ ಹಾಕಿದ್ದೀನಿ. ಸೊ ರೋಡ್ ಮ್ಯಾಪ್ ಆಫ್ ಸೋಷಿಯಲ್ ಸೈನ್ಸ್ ಮಕ್ಕಳೇ. ನೀವು ಹೇಗೆ ಓದಬೇಕು, ಏನು ಓದಬೇಕು, ಹೆಂಗೆ ಓದಬೇಕು ಅನ್ನೋದೇ ನಾನು ಈ ವಿಡಿಯೋದಲ್ಲಿ ನಿಮಗೆ ಹೇಳ್ಕೊಡ್ತಾ ಹೋಗ್ತೀನಿ. ಸೊ ತಡ ಮಾಡ್ದಿರ ಶುರು ಮಾಡೇ ಬಿಡೋಣ. ಆ್ಯಂಡ್ ಕೊನೆ ತನಕ ನೋಡಿ, ದಟ್ ಈಸ್ ವೆರಿ ಇಂಪಾರ್ಟೆಂಟ್. ಹಾರ್ಡ್ ವರ್ಕ್ ಮಾಡೋದು ಇಸ್ ವೆರಿ ವೆರಿ ಇಂಪಾರ್ಟೆಂಟ್ ಮಕ್ಕಳೇ, ಬಟ್ ಅದನ್ನು ಸ್ಮಾರ್ಟಾಗಿ ಮಾಡಬೇಕು. ಸೊ ಆ ಸ್ಮಾರ್ಟ್ನೆಸ್ ಬರೋದು ಟೆಕ್ನಿಕ್ಸ್ಗಳಿಂದ, ಸ್ಕಿಲ್ಸ್ಗಳಿಂದ, ಆಯಿತಾ? ಸೊ ಆ ಟೆಕ್ನಿಕ್ಸ್ ಆ್ಯಂಡ್ ಸ್ಕಿಲ್ಸ್ನೇ ನಾನು ಇವಾಗ ಹೇಳ್ಕೊಡ್ತಾ ಹೋಗ್ತೀನಿ, ಒಂದು ಪ್ರಾಪರ್ ಟೈಮ್ ಟೇಬಲ್ನ ಕೊಟ್ಟು. ಸೊ ದ್ಯಾಟ್ ನೀವು ಕ್ಲೀನಾಗಿ ನಿಮ್ಮ ಡೇನ ಡಿವೈಡ್ ಮಾಡ್ಕೋಬೋದು, ಯಾವ ಸಬ್ಜೆಕ್ಟ್ಗೆ ಎಷ್ಟೊತ್ತು ಕೊಡ್ಬೋದು, ಅಕಾರ್ಡಿಂಗ್ ಟು ಯೋರ್ ಪ್ರಿಫರೆನ್ಸಸ್, ಅಕಾರ್ಡಿಂಗ್ ಟು ನಿಮ್ಗೇನು ಕಷ್ಟ, ನಿಮ್ಗೇನು ಈಸಿ, ಅಕಾರ್ಡಿಂಗ್ ಟು ದ್ಯಾಟ್ ನೀವು ಸ್ವಲ್ಪ ಚೇಂಜಸ್ನ ಮಾಡಿಕೊಂಡ್ರು ಆಗುತ್ತೆ. ಓಕೆನಾ? ಎಸ್, ಆನ್ ದ್ಯಾಟ್ ನೋಟ್ ಶುರು ಮಾಡೋಣ. ಫಸ್ಟ್ ಮಕ್ಕಳೇ, ಈ ವಿಡಿಯೋನ ನೋಡಿದ್ದೀರಾ, 0 to ಟಾಪರ್. ಸೊ SSLC ಸಮ್ಮರ್ ಪ್ಲ್ಯಾನ್ ಅಂತ ನಾನೊಂದು ವಿಡಿಯೋ ಮಾಡಿದ್ದೆ, ಆಯಿತಾ? ಆ್ಯಂಡ್ ಇದು ಯಾರ್ಯಾರೆಲ್ಲ ನೋಡಿಲ್ವೋ ನಾನು ರೆಕಮೆಂಡ್ ಮಾಡೋದು, ನನ್ನ ವಿಡಿಯೋ ಅಂತ ಅಲ್ಲ ಡೆಫಿನೆಟ್ಲಿ, ಬಟ್ ನಾನು ರೆಕಮೆಂಡ್ ಮಾಡೋದು ಹೋಗಿ ನೋಡಿ ಅಂತ. ಸೊ ಈ ವಿಡಿಯೋ ಇವಾಗ ನೀವು ಯಾವ ವಿಡಿಯೋ ನೋಡ್ತಾ ಇದ್ದೀರಾ ಅದು ಆ ಒಂದು ಸೆಕ್ಷನಲ್ಲೇ ಕೆಳಗಡೆ ಹೋದರೆ ಇದು ಸಿಗುತ್ತೆ ನಿಮಗೆ, ಆಯಿತಾ? ಸೊ ಇಲ್ಲಿ ಬೇಸಿಕಲಿ ನಿಮಗೆ ಬೇಕಾಗಿರೋ ಅಂಥ ಒಂದು ಮೋಟಿವೇಶನ್ನ ಕೊಟ್ಟಿದ್ದೀನಿ ನಾನು, ಆಯಿತಾ? ಸೊ ಸುಮಾರು ಜನಕ್ಕೆ ನಾನೊಬ್ಬ ಆವ್ರೇಜ್ ಸ್ಟೂಡೆಂಟು, ಬಿಲೋ ಆವ್ರೇಜ್ ಸ್ಟೂಡೆಂಟ್ ಅಂತ ಎಲ್ಲ ಅನ್ನಿಸ್ತಾ ಇರುತ್ತಲ್ಲ, ಅಥವಾ ಪಾಸ್ ಆಗೋದೇ ಕಷ್ಟ ಅಂತ ಅನ್ನಿಸ್ತಾ ಇರುತ್ತಲ್ಲ, ಅಂಥವರೆಲ್ಲ ಡೆಫಿನೆಟ್ಲಿ ಹೋಗಿ ಈ ವಿಡಿಯೋ ನೋಡಿ. ನಿಮಗೆ ಇಲ್ಲ ನಾನು ಒಬ್ಬ ಟಾಪರ್ ಆಗ್ಬೋದು, 2027 ಫೈನಲ್ ಎಕ್ಸಾಮ್ ಅಲ್ಲಿ ನಾನು ಚೆನ್ನಾಗಿ ಬರಿತೀನಿ, ನಾನು ಒಬ್ಬ ಟಾಪರ್ ಆಗ್ತೀನಿ ಅನ್ನೋ ಕಾನ್ಫಿಡೆನ್ಸಲ್ಲಿ ಈ ವಿಡಿಯೋ ಮುಗಿಸೋ ಅಷ್ಟೊತ್ತಿಗೆ ನೀವು ಹೊರಗಡೆ ಬರ್ತೀರಾ, ಅದಂತೂ ಫಾರ್ ಶೋರ್. ಸೊ ಹಾಗಾಗೆ ಹೇಳ್ತಾ ಇರೋದು, ನಿಮಗೋಸ್ಕರ ಹೇಳ್ತಾ ಇರೋದು, ಈ ಒಂದು ವಿಡಿಯೋನ ತಪ್ಪದೇ ಹೋಗಿ ನೋಡಿ. ಆ್ಯಂಡ್ ಯಾರೆಲ್ಲ ಮಿಸ್ ಆಗಿದ್ದೀರಾ ಈ ಒಂದು ವಿಡಿಯೋನ, ಯಾಕೆ ಮಿಸ್ ಆಗಿದ್ದೀರಾ? ಡೆಫಿನೆಟ್ಲಿ ನೀವು ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ನಮ್ಮ ಚಾನೆಲ್ಗೆ. ಸೊ ಈ ಕೂಡಲೇ ಹೋಗಿ ಸಬ್ಸ್ಕ್ರೈಬ್ ಆಗಿ, ಆ್ಯಂಡ್ ಇಂಥ ವೀಡಿಯೋಸ್ಗಳನ್ನ, ಇಂಥ ಕ್ಲಾಸ್ಗಳನ್ನ ಡೆಫಿನೆಟ್ಲಿ ಮಿಸ್ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ. ನಿಮಗೋಸ್ಕರ ಹೇಳ್ತಾ ಇರೋದು, ದಿಸ್ ಇಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಸ್ಟೆಪ್ ನೀವು ಹಾಕಬೇಕಾಗಿರೋದು ನಿಮ್ಮ SSLC ಜರ್ನಿಯಲ್ಲಿ, ಸಬ್ಸ್ಕ್ರೈಬಿಂಗ್ ಟು ಅವರ್ ಚಾನಲ್. ಮಾಡ್ತೀರಾ ಅಲ್ಲ? ಮಾಡ್ತೀರಾ? ಎಸ್, ನನಗೆ ಗೊತ್ತು ನೀವೆಲ್ಲ ಮಾಡ್ತೀರಾ ಅಂತ, ಯಾರ್ಯಾರೆಲ್ಲ ಮಾಡಿಲ್ಲೋ. ಆ್ಯಂಡ್ ನನಗೆ ಇನ್ನೊಂದು ಕ್ವೆಶ್ಚನ್ಗೆ ಆನ್ಸರ್ ಮಾಡಿ ಮಕ್ಕಳೇ, ಯಾರೆಲ್ಲ ಆಲ್ರೆಡಿ ಸೋಷಿಯಲ್ ಸೈನ್ಸ್ನ ಓದೋದಕ್ಕೆ ಸ್ಟಾರ್ಟ್ ಮಾಡಿದ್ದೀರಾ? ಯಾರ್ಯಾರೆಲ್ಲ ಮಾಡಿದಿರೋ ಕೆಳಗಡೆ ಕಮೆಂಟ್ ಸೆಕ್ಷನಲ್ಲಿ ಸ್ಟಾರ್ಟೆಡ್ ಅಂತ ಕಳಿಸಿ, ಬೇಗ ನೋಡುವ ಯಾರ್ಯಾರೆಲ್ಲ. ನಾನು ಆಮೇಲೆ ಹೋಗಿ ಚೆಕ್ ಮಾಡ್ತೀನಿ ಡೆಫಿನೆಟ್ಲಿ. ಹಾಂ, ಯಾರ್ಯಾರೆಲ್ಲ ಸ್ಟಾರ್ಟ್ ಮಾಡಿದ್ರೆ ಅಂತ ನಾನು ತಿಳ್ಕೊಳ್ಬೇಕಲ್ವಾ? ಸೊ ಎಲ್ಲಿದ್ದಾರೆ ನಮ್ಮ ಮಕ್ಕಳು, ಎಷ್ಟು ಓದಿದ್ದಾರೆ ಅಂತ ಟೈಪ್ ಮಾಡಿದ್ರಾ, ಕಮೆಂಟ್ ಮಾಡಿದ್ರಾ? ಓಕೆ, ಸೊ ನೋಡ್ತೀನಿ ಎಷ್ಟು ಜನ ಕಮೆಂಟ್ ಮಾಡಿದ್ದೀರಾ, ಯಾರ್ಯಾರೆಲ್ಲ ಓದಕ್ಕೆ ಸ್ಟಾರ್ಟ್ ಮಾಡಿದ್ದೀರಾ ಅಂತ. ಓಕೆ, ಎಸ್. ಸೊ ಆನ್ ದ್ಯಾಟ್ ನೋಟ್ ಬಂದ್ಬಿಡೋಣ ನಮ್ಮ ಕ್ಲಾಸಿಗೆ. ಸೊ ಸ್ಮಾರ್ಟ್ ಪ್ರಿಪ್ರೇಷನ್ ವಿತೌಟ್ ಬರ್ನ್ಔಟ್ ಅಂದಿದ ತಕ್ಷಣ ಒಂಥರ ತುಂಬ ಸಿಕ್ಕಾಪಟ್ಟೆ ಒತ್ತಡ ತೊಗೊಂಡು, ಸಿಕ್ಕಾಪಟ್ಟೆ ಸ್ಟ್ರೆಸ್ನ ತೊಗೊಂಡು, ಓವರ್ ಸ್ಟಿಮ್ಯುಲೇಟೆಡ್ ಆಗಿ, ಒಂಥರ ಯುನೋ ಆ್ಯಂಕ್ಷಿಯಸ್ ಆಗಿ, ಕ್ರ್ಯಾಂಕಿ ಆಗಿ ಓದೋದು ಅಲ್ಲ. ಅದೆಲ್ಲ ನಮಗೆ ಬೇಕಾಗಿರೋದು ಖುಷಿಯಿಂದ, ಆರಾಮಾಗಿ, ಸಂತೋಷವಾಗಿ, ಪ್ರೀತಿಯಿಂದ ಓದಬೇಕು, ಪ್ರೀತಿಯಿಂದ ಕಾನ್ಸೆಪ್ಟ್ಸ್ಗಳನ್ನ ಅರ್ಥ ಮಾಡ್ಕೋಬೇಕು, ಇಷ್ಟಪಡಬೇಕು. ಯುನೋ ಈ ಒಂದು ಫೀಚರ್ಸ್ ಏನಿದೆ ಅದನ್ನು ಬೆಳೆಸ್ಕೊಳ್ತಾ ಹೋಗಬೇಕು ನೀವು, ಆಯಿತಾ? ಸೊ ತುಂಬ ಬರ್ನ್ಔಟ್ ಆಗಿಬಿಡೋದು ಅವಶ್ಯಕತೆ ಇಲ್ಲ. ಸೊ ಒತ್ತಡವಿಲ್ಲದೆ ಸ್ಮಾರ್ಟ್ ತಯಾರಿ ಹೇಗೆ ಮಾಡಬೇಕಪ್ಪ ಅಂತಂದರೆ ಇಲ್ಲಿ 4 ವಿಷಯಗಳನ್ನ ಹಾಕಿದ್ದೀನಿ ನೋಡಿ. ಒಂದು, ಡೆಫಿನೆಟ್ಲಿ ಕನ್ಸಿಸ್ಟೆನ್ಸಿ, ಪ್ರತಿದಿನ ಓದೋದು. ಇವತ್ತು ಓದ್ಬಿಟ್ಟು ಇವತ್ತು ಒಂದು 2 ಅವರ್ ಕೂತ್ಕೊಂಡು ಓದಿ, 2 ಅವರ್ ಓದಿದ್ದೀನ ನಾನು, ಸಾಕು ಬಿಡಪ್ಪ, ಸಿಕ್ಕಾಪಟ್ಟೆ ಆಗುತ್ತೆ, ಇನ್ನು ಮುಂದಿನ ವಾರಕ್ಕೆ ನೋಡ್ಕೊಳ್ಳೋಣ ಅಂತ ಅನ್ನೋ ಒಂದು ಆ್ಯಟಿಟ್ಯೂಡ್ ಡೆಫಿನೆಟ್ಲಿ ಇರಬಾರ್ದು ಮಕ್ಕಳೇ. ಪ್ರತಿದಿನ ಓದಬೇಕು, ಆಯಿತಾ? ಕನ್ಸಿಸ್ಟೆಂಟ್ ಆಗಿರಬೇಕು, ಸ್ಟ್ರೆಸ್ ಕಮ್ಮಿ ತೊಗೋಬೇಕು ಡೆಫಿನೆಟ್ಲಿ. ಅಯ್ಯೋ ಅದು, ಅಯ್ಯೋ ಇದು, ಅಯ್ಯೋ ಅಯ್ಯೋ ಅಯ್ಯೋ, ಸೊ ಇದು ಬೇಡ. ನನಗೇನೂ ಅರ್ಥ ಆಗ್ತಾ ಇಲ್ಲ, ನಾನು ಇರೋದೇ ಹೀಗೆ, ನಾನು ಇಷ್ಟೇ, ನನ್ನ ಕೈಯಲ್ಲಿ ಆಗೋದಿಲ್ಲ. ಸೊ ಈ ಥರ ನಿಮಗೆ ನೀವೇ ಒತ್ತಡ ತೊಗೊಂಡು, ನಿಮಗೆ ನೀವೇ ನಿಮ್ಮನ್ನು ಕೆಳಗಡೆ ಮಾಡಿಕೊಂಡು, ಸ್ಟ್ರೆಸ್ ತೊಗೊಂಡು, ಇದೆಲ್ಲ ಏನು ಬೇಡ. ಆದಷ್ಟು ಪಾಸಿಟಿವ್ ಆಗಿರಿ, ಆದಷ್ಟು ಪಾಸಿಟಿವ್ ಆಗಿ ಮಾತಾಡ್ತಾಯಿರಿ. ನನ್ನ ಕೈಯಲ್ಲಿ ಆಗುತ್ತೆ, ನಾನು ಮಾಡ್ತೀನಿ, ನಂಗೆ 100 out of 100 ಬರುತ್ತೆ. ಸೊ ಈ ಥರ ಪಾಸಿಟಿವ್ ಆಗಿ ಯೋಚನೆ ಮಾಡ್ತಾ ಹೋಗಿ, ಡೆಫಿನೆಟ್ಲಿ ಎಲ್ಲ ಚೆನ್ನಾಗಾಗತ್ತೆ. ಓಕೆನಾ?
ಸ್ಮಾರ್ಟ್ ಸೋಷಿಯಲ್ ಪ್ರಿಪ್ರೇಷನ್ನ ಮಾಡಬೇಕು. ಅದು ಹೇಗೆ ಅಂತ ಮುಂದೆ ಬರುವಂಥ ಸ್ಲೈಡ್ಸಲ್ಲಿ ನಾನು ಹೇಳ್ಕೊಡ್ತೀನಿ ನಿಮಗೆ, ಆಯಿತಾ. ಸೊ ಹಿಯರ್ ವಿ ಆರ್ ಟಾಕಿಂಗ್ ಅಬೌಟ್ ಸೋಷಿಯಲ್ ಸೈನ್ಸ್ ರೋಡ್ ಮ್ಯಾಪ್, ಹಾಗಾಗಿ ನಾನು ಇದನ್ನು ಹಾಕಿದ್ದೀನಿ. ಸೊ ಸ್ಮಾರ್ಟಾಗಿ ಮಾಡಬೇಕು ಸೋಷಿಯಲ್ ಸೈನ್ಸ್ ಪ್ರಿಪ್ರೇಷನ್, ಬಿಕಾಸ್ ನನಗೂ ಗೊತ್ತು ಈ ಬೇರೆ ಸಬ್ಜೆಕ್ಟ್ಸ್ ಕಂಪೇರ್ ಮಾಡಿದ್ರೆ ಈ ಒಂದು ಸಬ್ಜೆಕ್ಟಲ್ಲಿ ಸಿಕ್ಕಾಪಟ್ಟೆ ಚಾಪ್ಟರ್ಸ್ಗಳಿದೆ ಆ್ಯಂಡ್ ಸಿಕ್ಕಾಪಟ್ಟೆ ಇನ್ಫಾರ್ಮೇಷನ್ ಇದೆ ತಲೆಯಲ್ಲಿ ಇಟ್ಕೊಳ್ಳೋ ಅಂಥದ್ದು. ಸೊ ಹಾಗಾಗಿ ಒಂದು ಸ್ವಲ್ಪ ಬೇರೆ ರೀತಿಯಲ್ಲೇ ಓದ್ತಾ ಹೋಗಬೇಕು ಸೋಷಿಯಲ್ ಸೈನ್ಸ್. ಸೊ ಅದು ಹೇಗೆ ಅಂತ ಹೇಳ್ಕೊಡ್ತಾ ಹೋಗ್ತೀನಿ. ಆ್ಯಂಡ್ ಬ್ಯಾಲೆನ್ಸ್ಡ್ ಸಬ್ಜೆಕ್ಟ್ಸ್ ಇರಬೇಕು. ಇವಾಗ ನಾನು ಸೋಷಿಯಲ್ ಸೈನ್ಸ್ ಹೇಳ್ತಾ ಇದ್ದೀನಿ ಅಂತ ಅಂದಿದ ತಕ್ಷಣ ಬರೀ ಸೋಷಿಯಲ್ ಸೈನ್ಸ್ನ ಓದ್ಕೊಂಡು ಬೇರೆದನ್ನು ದೇವ್ರಿಗೆ ಬಿಟ್ಬಿಡೋಣಪ್ಪ ಅಂತ ಅಂದ್ಕೊಳ್ಳೋದು ಅಲ್ಲ. ಸೊ ಬ್ಯಾಲೆನ್ಸ್ಡ್ ಸ್ಟಡಿ ಮಾಡಬೇಕು. ನಾನು ಸ್ಟಾರ್ಟಿಂಗಲ್ಲೇ ಹೇಳ್ದೆ ಅಲ್ಲ, ನಿಮಗೆ ಕಷ್ಟ ಅಂದರೆ ಸೋಷಿಯಲ್ಲು 1 ಅವರ್ ಕೂತ್ಕೊಂಡೋದಿ, ಸೈನ್ಸ್ ಸಿಕ್ಕಾಪಟ್ಟೆ ಈಸಿ ಅಂತಂದರೆ ಅರ್ಧ ಅವರ್ ಕೂತ್ಕೊಂಡೋದಿ, ಇಲ್ಲ ನಂಗೆ ಸೋಷಿಯಲ್ ಈಸಿ ಅಂತಂದರೆ ಅರ್ಧ ಅವರ್ ಇದಕ್ಕೆ ಸಾಕು, ಸೈನ್ಸಿಗೆ 1 ಅವರ್ ಕೊಡಿ, ಆ ಥರ ಆಯಿತಾ. ಸೊ ನಿಮಗೆ ನೀವು ನಾನು ಜನ್ರಲ್ಲಾಗಿ ಕೊಡ್ತಾ ಹೋಗ್ತೀನಿ, ನಿಮಗೆ ನೀವು ಅದನ್ನು ಅಡ್ಜಸ್ಟ್ಮೆಂಟ್ನ ಮಾಡ್ಕೋತಾ ಹೋಗಬೇಕು. ಓಕೆ, ಸೊ ಫಸ್ಟ್ ನೋಡೋಣ ಮಾರ್ನಿಂಗ್ ಟೈಮ್ ಬ್ರೇಕ್ ಡೌನ್. ಸೊ ಬೆಳಗಿನ ಸಮಯದ ಒಂದು ವಿವರಣೆ ನೋಡ್ತಾ ಹೋಗೋಣ. 6 ಗಂಟೆಗೆ ಎದ್ದೇಳಿ ಮಕ್ಕಳೇ. ಯಾರಿಗೆಲ್ಲ 8:30 ಸ್ಕೂಲ್ ಇದೆಯೋ 8 ಗಂಟೆಗೆ ಎದ್ದು ಹೋಗ್ತಾರೆ. 8:20ಕ್ಕೆ ಎದ್ದು ಹೋಗೋರು ಕೂಡ ಇದ್ದಾರೆ ಪಕ್ಕದಲ್ಲೇ ಏನಾದರೂ ಸ್ಕೂಲ್ ಇದ್ದರೆ. ಸೊ ಅದನ್ನೆಲ್ಲ ಬಿಟ್ಬಿಡಿ ಈ 1 ವರ್ಷ. ಸ್ವಲ್ಪ ಅಂದರೆ ನಾನು 8 hours ಆಫ್ ಸ್ಲೀಪ್ ಡೆಫಿನೆಟ್ಲಿ ತೊಗೊಳ್ಳಿ, ಆಯಿತಾ. 8 hours ಆಫ್ ಸ್ಲೀಪ್ ಬೇಕೇ ಬೇಕು. ಬೇಗ ಮಲಗಿ, ದಟ್ ಈಸ್ ವೆರಿ ಇಂಪಾರ್ಟೆಂಟ್. ಲೇಟಾಗಿ ಮಲಗೋದು, 12 ಗಂಟೆ 1 ಗಂಟೆ ಫೋನ್ ಇಟ್ಕೊಂಡು ಆಮೇಲೆ 8 ಗಂಟೆಗೆ ಎದ್ದೇಳೋದು, ಆ ಥರ ಮಾಡೋದಕ್ಕೆ ಹೋಗಬೇಡಿ. ಓಕೆ, ಸೊ 6 to 6:30 AM ವೇಕಪ್ ಆ್ಯಂಡ್ ಫ್ರೆಶನ್ ಅಪ್. ಸೊ ಏನು ಅರ್ಧ ಗಂಟೆ ಏನು ಬೇಕಾಗಿಲ್ಲ ಫ್ರೆಶ್ ಅಪ್ ಆಗೋಕ್ಕೆ. ಬಟ್ ಇರ್ತಾರಲ್ಲ ಕೆಲವರು 6 o'clockಗೆ ಅಲಾರಾಮ್ ಇಟ್ಕೋತಾರೆ, ಆಫ್ ಮಾಡಿ 6:05ಗೆ, ಆಮೇಲೆ 6:10ಗೆ, ಆಮೇಲೆ 6:50. ಸೊ ಅಂಥವ್ರಿಗೆ ಸ್ವಲ್ಪ ಇರಲಿ ಆ್ಯಂಡ್ ಬಫರ್ ಟೈಮ್ ಅಂತ 1/2 hour ಕೊಟ್ಟಿದ್ದೀನಿ, ಆಯಿತಾ. ಸೊ 6:30 ಅಷ್ಟೊತ್ತಿಗೆ ಫ್ರೆಶ್ ಅಪ್ ಆಗಿ, ಆ್ಯಂಡ್ 6:30 to 7 AM ಸೋಷಿಯಲ್ ಸೈನ್ಸ್ ಸೆಷನ್, ಯುವರ್ ಮೇನ್ ಸ್ಟಡಿ ಟೈಮ್. ಸೊ ಈ ಅರ್ಧ ಗಂಟೆ ಏನಿದೆ 1/2 hour ಕಂಪ್ಲೀಟಾಗಿ ನೀವು ಸೋಷಿಯಲ್ ಸೈನ್ಸ್ಗೆ ಡೆಡಿಕೇಟ್ ಮಾಡಬೇಕು. ಬಿಕಾಸ್ ಈ ಒಂದು ಟೈಮಲ್ಲಿ ನಿಮ್ಮ ಬ್ರೈನ್ ತುಂಬ ಚುರುಕಾಗಿರುತ್ತೆ, ಆಯಿತಾ. ಆ್ಯಂಡ್ ಈ ಒಂದು ಟೈಮಲ್ಲಿ ಏನು ಓದ್ತಿರೋ ಅದು ಜಾಸ್ತಿ ನಿಮ್ಮ ಮೆಮೊರಿಯಲ್ಲಿ ಉಳ್ಕೊಳ್ಳುತ್ತೆ. ಸೊ ದಿಸ್ ಇಸ್ ಗೋನ್ ಬಿ ಅ ವೆರಿ ಕ್ರೂಷಿಯಲ್ ಟೈಮ್. ಸೊ ಹಾಗಾಗಿ ನಾನು ಹೇಳ್ತಾ ಇದ್ದೀನಿ, ಸೋಷಿಯಲ್ ಸೈನ್ಸ್ ಸೆಷನ್ ಆಗಿ ಮಾಡ್ಕೊಳ್ಳಿ, ಸೋಷಿಯಲ್ ಸೈನ್ಸ್ನ ಓದ್ಕೊಳ್ಳಿ ಈ ಅರ್ಧ ಗಂಟೆ. 7 to 7:30 AM, ಆಯಿತಾ. ನೆಕ್ಸ್ಟ್ ಹಾಫ್ ಆನ್ ಅವರ್ ಅದರ್ ಸಬ್ಜೆಕ್ಟ್ ರಿವಿಷನ್ನ ಮಾಡಿ. ಲೈಕ್ ಫಾರ್ ಎಕ್ಸಾಂಪಲ್ ಮಂಡೇ ಸೈನ್ಸು, ಟ್ಯೂಸ್ಡೇ ಮ್ಯಾಥ್ಸು, ವೆಡ್ನೆಸ್ಡೇ ಇಂಗ್ಲೀಷು, ಥರ್ಸ್ಡೇ ಕನ್ನಡ, ಫ್ರೈಡೇ ಹಿಂದಿ, ಆ ಥರ. ಸೊ ಜಸ್ಟ್ ರಿವೈಸ್ ಫಾರ್ಮುಲಾಸ್ ಆ್ಯಂಡ್ ಕಾನ್ಸೆಪ್ಟ್ಸ್ ಲೈಟ್ಲಿ, ಬಿಕಾಸ್ ನಾನು ಕೊಟ್ಟಿರೋದೇ ಅರ್ಧ ಗಂಟೆಯಲ್ಲಿ, ಹೌದಾ ಅಲ್ವಾ ಮಕ್ಕಳೇ. ಸೊ ಅರ್ಧ ಗಂಟೆ ಕೊಟ್ಟಿರೋದ್ರಿಂದ ನೀವು ಈ ಥರ ಮೇನ್ ಕಾನ್ಸೆಪ್ಟ್ಸ್ಗಳೇನಿದೆ ಅದನ್ನು ಓದ್ತಾ ಹೋದರೆ ಸಾಕು. ಇದು ಯಾರಿಗೆಲ್ಲ ಸೋಷಿಯಲ್ ಸೈನ್ಸ್ ಡಿಫಿಕಲ್ಟ್ ಇದೆಯೋ, ಇಲ್ಲ ನನಗೆ ಮ್ಯಾಥ್ಸ್ ಡಿಫಿಕಲ್ಟ್, ಸೋಷಿಯಲ್ ಸೈನ್ಸ್ ನಾನು ಹೇಗೋ ಬರೀತೀನಿ, ಹೇಗೋ ಚೆನ್ನಾಗಿ ಮಾರ್ಕ್ಸ್ ಬರುತ್ತೆ ಅನ್ನೋರು ಇಲ್ಲಿ 6:30 to 7 AM ಪ್ರತಿದಿನ ಮ್ಯಾಥ್ನ ಓದಿ. ಇಲ್ಲ ನಂಗೆ ಕನ್ನಡ ಕಷ್ಟ ಅಂತಂದರೆ ಕನ್ನಡ ಓದಿ, ಆಯಿತಾ. ಸೊ ಇಲ್ಲಿ ಮೋಸ್ಟ್ಲಿ ಯಾರಿಗೆಲ್ಲ ಸೋಷಿಯಲ್ ಸೈನ್ಸ್ ಕಷ್ಟ ಅಂತ ಅನಿಸುತ್ತೋ ಅವರು ಡೆಫಿನೆಟ್ಲಿ ಪ್ರತಿದಿನ ಸೋಷಿಯಲ್ ಸೈನ್ಸ್ನ ಓದಬೇಕು. ಸೊ ಮಾರಲ್ ಆಫ್ ದ ಸ್ಟೋರಿ ಏನು ಗೊತ್ತಾ, ಈ ಸ್ಲೈಡಲ್ಲಿ ನಿಮಗೆ ಯಾವ ಸಬ್ಜೆಕ್ಟ್ ತುಂಬ ಕಷ್ಟ ಇದೆಯೋ ಅದನ್ನು ಪ್ರತಿದಿನ ಓದಬೇಕು. ಯಾವ ಸಬ್ಜೆಕ್ಟ್ ನೀವು ಮ್ಯಾನೇಜ್ ಮಾಡ್ಕೋತೀರೋ ಅದನ್ನು ನೀವು ರೊಟೇಷನಲ್ಲಿ ಓದಿದ್ರು ಆಗುತ್ತೆ. ಓಕೆ, ಎಸ್. ಸೊ 7:30 to 8 AM ಬ್ರೇಕ್ಫಾಸ್ಟ್ ಆ್ಯಂಡ್ ಗೆಟ್ ರೆಡಿ ಟು ಸ್ಕೂಲ್, ಆಯಿತಾ. ಸೊ ಈ ಟೈಮಿಂಗ್ಸ್ ನೋಡ್ಕೊಳ್ಳಿ. ಸೊ 6:30 to 7:30 ಈ 1 hour ಏನಿದೆ ಅದನ್ನು ನೀವು ವೇಸ್ಟ್ ಮಾಡೋದಕ್ಕೆ ಹೋಗಬಾರ್ದು. ಮಿನಿಮಮ್ 2 ಸಬ್ಜೆಕ್ಟ್ಸ್ನ ನೀವು ರಿವಿಷನ್ ಮಾಡಿರಬೇಕು, ಓಕೆನಾ. ಎಸ್ ಮಕ್ಕಳೇ, ನೆಕ್ಸ್ಟ್ ನೋಡಿ ಸ್ಕೂಲ್ ಟೈಮ್ ಸ್ಟ್ರಾಟಜಿ, ಶಾಲಾ ಸಮಯದ ಒಂದು ತಂತ್ರ, ಆಯಿತಾ. ಸೊ ಬೆಳಗ್ಗೆ ಏನು ಮಾಡಬೇಕು ಅಂತ ಹೇಳ್ತೀವಿ, ಸಂಜೆ ಸ್ಕೂಲಿಂದ ಬಂದಮೇಲೆ ಏನು ಮಾಡಬೇಕು ಅಂತ ಹೇಳ್ತೀವಿ. ಬಟ್ ಸ್ಕೂಲಲ್ಲಿ ಏನು ಮಾಡಬೇಕು ಅಂತ ಹೇಳೋದಿಲ್ಲ, ಬಿಕಾಸ್ ನಾವು ಅನ್ಕೋತೀವಿ ನಿಮಗೆ ಗೊತ್ತಿದೆ ಅಂತ. ಬಟ್ ಸುಮಾರು ಜನಕ್ಕೆ ಗೊತ್ತಿಲ್ಲ ಸ್ಕೂಲಲ್ಲಿ ಏನು ಮಾಡಬೇಕು ಅಂತ. ಸುಮ್ಮನೆ ಏನೋ ಅಪ್ಪ ಸ್ಕೂಲಿಗೆ ಬಿಡ್ತಾರೆ, ಹೋಗ್ತೀನಿ ಕೂತ್ಕೋತೀನಿ ಬರ್ತೀನಿ, ಆಮೇಲೆ ಟ್ಯೂಷನ್ಗೆ ಹೋಗ್ತೀನಿ, ಅಲ್ಲಿ ಕೂತ್ಕೋತೀನಿ ಬರ್ತೀನಿ, ಇದೇ ಆಗಿಬಿಟ್ಟಿದೆ ರೂಟೀನ್. ಅದೆಲ್ಲ ಮಕ್ಕಳೇ, ಸ್ಕೂಲ್ಗೆ ಏನಕ್ಕೆ ಹೋಗೋದು ನೀವು? ಕಲಿಯೋದಕ್ಕೆ, ಹೌದಾ ಅಲ್ವಾ. ಡೆಫಿನೆಟ್ಲಿ ಇವಾಗ ಸಿಕ್ಕಾಪಟ್ಟೆ ಎಕ್ಸ್ಪೋಜರ್ ಇದೆ. ಬಟ್ ಸ್ಕೂಲ್ ಅನ್ನೋದು ಸ್ಕೂಲೇ, ಅಲ್ಲೇ ಸ್ಟಾರ್ಟ್ ಆಗೋದು ನಿಮ್ಮ ಕಲಿಕೆ ಅನ್ನೋದು, ಆಯಿತಾ. ಸೊ ಅಲ್ಲಿ ನೀವು ಜಾಸ್ತಿ ಅಂದರೆ ಜಾಸ್ತಿ ಫೋಕಸ್ಡ್ ಆಗಿರಬೇಕು, ಅಟೆಂಟಿವ್ ಆಗಿರಬೇಕು, ಡಿಸಿಪ್ಲಿನ್ಡ್ ಆಗಿರಬೇಕು, ಡೆಡಿಕೇಟೆಡ್ ಆಗಿರಬೇಕು. ಆಗಲೇ ಆ ಒಂದು ಟಾಪರ್ ಪೊಸಿಷನ್ನ ನೀವು ನೋಡೋಕ್ಕಾಗೋದು, ಆಯಿತಾ. ನೋಡಿ ಇಲ್ಲಿ ಏನು ಮಾಡ್ತೀರಾ, ಬೇಸಿಕ್ ಥಿಂಗ್ ಎಲ್ಲ ಸ್ಟೂಡೆಂಟ್ಸ್ ಏನು ಮಾಡ್ತಾರೋ ಅದೇ. ಕ್ಲಾಸ್
ಮ್ಯಾಮ್ ಪಾಠ ಮಾಡ್ತಾ ಇದ್ದಾರೆ ಅಥವಾ ಸರ್ ಪಾಠ ಮಾಡ್ತಾ ಇದ್ದಾರೆ ಕ್ಲಾಸ್ನ ಕರೆಕ್ಟಾಗಿ ಅಟೆಂಟಿವ್ ಆಗಿ ಕೇಳಿ, ಅರ್ಥ ಮಾಡ್ಕೊಳ್ಳಿ. ಅರ್ಥ ಆಗಿಲ್ಲ ಅಂತಂದರೆ ಇಮಿಡಿಯೇಟ್ಲಿ ಡೌಟ್ಸ್ನ ಕೇಳಿ ಕ್ಲಾರಿಫೈ ಮಾಡ್ಕೊಳ್ಳಿ. ಇಂಪಾರ್ಟೆಂಟ್ ಕ್ವೆಶನ್ಸ್ ಏನಿದೆ ಅದನ್ನು ನೋಟ್ಬುಕ್ಕಲ್ಲಿ ಬರ್ಕೊಳ್ಳಿ. ಕೀವರ್ಡ್ಸ್ಗಳೇನಿದೆ ಅದನ್ನು ನೋಟ್ಬುಕ್ಕಲ್ಲಿ ಬರ್ಕೊಳ್ಳಿ. ಮತ್ತೆ ಮನೆಗೆ ಬಂದು ಅದನ್ನು ರಿವಿಷನ್ ಮಾಡಿ. ಇದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಬಿಕಾಸ್ ಮ್ಯಾಕ್ಸಿಮಮ್ ಟೈಮ್ ನೀವು ಇಲ್ಲೇ ಸ್ಪೆಂಡ್ ಮಾಡ್ತಾ ಇದ್ದೀರಾ. ಯಾವ ಟ್ಯೂಷನಲ್ಲೂ ಸ್ಪೆಂಡ್ ಮಾಡ್ತಾ ಇಲ್ಲ ಅಥವಾ ಯಾವ ಒಂದು ವಿಡಿಯೋನೂ ನೋಡಿ ನೀವು ಅಷ್ಟೊಂದು ಟೈಮ್ ಸ್ಪೆಂಡ್ ಮಾಡ್ತಾ ಇಲ್ಲ, ಸ್ಕೂಲಲ್ಲಿ ಸ್ಪೆಂಡ್ ಮಾಡ್ತಾ ಇದ್ರೆ. ಸೊ ಇಲ್ಲಿ ನೀವು 6 ಸಬ್ಜೆಕ್ಟ್ಸ್ ಏನಿದೆ, ಬರೀ ಸೋಷಿಯಲ್ ಸೈನ್ಸ್ ಅಂತ ಅಲ್ಲ, 6 ಸಬ್ಜೆಕ್ಟ್ನ ಒಂದು ಅಡ್ವಾಂಟೇಜ್ ನೀವು ಇಲ್ಲಿ ಮ್ಯಾಕ್ಸಿಮಮ್ ಪಡ್ಕೋಬೇಕು. ಬಿಕಾಸ್ ಟೈಮಿಂಗ್ ಮ್ಯಾಟರ್ಸ್ ಅ ಲಾಟ್. ಮ್ಯಾಕ್ಸಿಮಮ್ ಟೈಮ್ ನೀವು ಇಲ್ಲಿದ್ದೀರಾ ಅದಕ್ಕೆ. ಓಕೆ, ನೆಕ್ಸ್ಟ್ ಮಕ್ಕಳೇ, ಈವ್ನಿಂಗ್ ರೋಟೀನ್, ಸಂಜೆಯ ದಿನಚರಿ 5 PM to 10 PM ಆಯಿತಾ. ಸೊ 10 PM ಮ್ಯಾಕ್ಸಿಮಮ್. 10 PMಗೆ ಮಲಗಬೇಕು, 6 AMಗೆ ಎದ್ದೇಳಬೇಕು ಆಯಿತಾ. 6 AMಗೆ ಎದ್ದೇಳಬೇಕು. ಇದು ನಿಮ್ಮ ರೋಟೀನ್ ಆಗಿಬಿಡಬೇಕು. ಮ್ಯಾಕ್ಸಿಮಮ್ 10:30 ಅಷ್ಟೇ, ನಾಟ್ ಬಿಯಾಂಡ್ ದಟ್ ಮಕ್ಕಳೇ ಆಯಿತಾ. ಸೊ 5 ಗಂಟೆಗೆ ಮನೆಗೆ ಬರ್ತೀರಾ ಅಂತ ಅಂದ್ಕೊಳ್ಳೋಣ, 1 ಅವರು ರೆಸ್ಟು, ಸ್ನ್ಯಾಕ್ಸು, ರಿಫ್ರೆಶ್ಮೆಂಟ್ಸು ಎಲ್ಲ ಆಯಿತಾ. ನಿಮಗೆ ಸಾಕಾಗಿದೆ, ಸುಸ್ತಾಗಿದೆ, ಆರಾಮಾಗಿ ಒಂದು 20 ನಿಮಿಷ ನಾನು ಮಲಗ್ತೀನಪ್ಪ ಅಂತ ಅಂದರೆ ಮಲಗಿ. ಅಮ್ಮ ಏನೋ ಮಾಡಿದ್ದಾರೆ, ಸ್ನ್ಯಾಕ್ಸ್ ಕೊಡ್ತಾ ಇದ್ದಾರೆ, ತಿಂಡಿ ತಿನ್ನಿ ಆಯಿತಾ. ಆರಾಮಾಗಿ ಒಂದು 10 ನಿಮಿಷ ಟಿ ವಿ ನೋಡಬೇಕು, ಒಂದು 10 ನಿಮಿಷ ಫೋನ್ ಯೂಸ್ ಮಾಡಬೇಕು, ವಾಟ್ ಎವರ್ ಇಟ್ ಇಸ್ ಮಾಡಿ. 1 ಅವರ್ ಕೊಡ್ತಾ ಇದ್ದೀನಿ ನಾನು ಅದಕ್ಕೆ. ಓಕೆ, ನೆಕ್ಸ್ಟ್ 6 to 7:30 PM ಮೇನ್ ಸಬ್ಜೆಕ್ಟ್ ಸ್ಟಡಿ ಟೈಮ್. ಸೊ ಇಲ್ಲಿ ಮೇನ್ ಸಬ್ಜೆಕ್ಟ್ಸ್ಗಳೇನೇನಾಗುತ್ತೆ, ಡೆಫಿನೆಟ್ಲಿ ನಿಮ್ಮ ಮ್ಯಾಥ್ ಆಯಿತಾ. ಸೊ ನಿಮ್ಮ ಮ್ಯಾಥ್ ಆಗಿರ್ಬೋದು, ಕೋರ್ ಸಬ್ಜೆಕ್ಟ್ಸ್ ಆಯಿತಾ, ಸೈನ್ಸ್ ಆಗಿರ್ಬೋದು ಆ್ಯಂಡ್ ಸೋಷಿಯಲ್, ಇವು ನಿಮ್ಮ ಮೇನ್ ಸಬ್ಜೆಕ್ಟ್ಸ್ ಆಗಿರುತ್ತೆ, ಕೋರ್ ಸಬ್ಜೆಕ್ಟ್ಸ್. ಅದಾದಮೇಲೆ ಬರೋದು ಲ್ಯಾಂಗ್ವೇಜಸ್ ಆಯಿತಾ. ಸೊ ಲ್ಯಾಂಗ್ವೇಜಸ್ ಕೂಡ ಸ್ಕೂಲಲ್ಲಿ ನೀವು ಓದಿದ್ದೀರಾ ಆ್ಯಂಡ್ ಮ್ಯಾಮ್ ಏನೋ ಹೋಮ್ವರ್ಕ್ ಕೊಟ್ಟಿದ್ದಾರೆ ಅಥವಾ ಏನೋ ಓದ್ಕೊಬರಕ್ಕೆ ಹೇಳಿದ್ದಾರೆ, ಅಥವಾ ನಿಮಗೆ ಇಂಟ್ರೆಸ್ಟೆಡ್ ಆಗಿ ನಿಮಗೆ ಇವತ್ತು ಇಂಗ್ಲೀಷ್ ಓದಬೇಕು ಅಂತ ಅನ್ನಿಸ್ತಾ ಇದೆ. ಸೊ ಅದನ್ನು ಕೂಡ ಇನ್ಕ್ಲೂಡ್ ಮಾಡ್ಕೋಬೋದು ಆಯಿತಾ. ಬಟ್ ಮೆಜಾರಿಟಿ ಆಫ್ ದ ಟೈಮ್ಸ್ ಕೋರ್ ಸಬ್ಜೆಕ್ಟ್ಸ್ ಯಾಕೆ ಹೇಳ್ತೀವಪ್ಪ ಅಂತಂದರೆ ಕಂಪ್ಯಾರಿಟಿವ್ಲಿ ಸ್ವಲ್ಪ ಕಷ್ಟ ಇದೆ. ಅದರಲ್ಲೂ ಮ್ಯಾಥು ಮತ್ತು ಸೈನ್ಸು, ಅದರಲ್ಲೂ ಮ್ಯಾಥು ಆಯಿತಾ. ಬಿಕಾಸ್ ಮ್ಯಾಥ್ಸ್ ಅನ್ನೋದು ಒಂಥರ ವೊಲಟೈಲ್ ಸಬ್ಜೆಕ್ಟ್ ಮಕ್ಕಳೇ, ಬೇಗ ಮರ್ತೋದಂಗೆ ಆಗುತ್ತೆ. ಸೊ ಪ್ರತಿದಿನ ಪ್ರಾಕ್ಟೀಸ್ ಮಾಡೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ ಆಯಿತಾ. ಸೊ ಹಾಗಾಗಿ ಹೇಳೋದು, ಈ ಮೇನ್ ಸಬ್ಜೆಕ್ಟ್ಸ್ ಏನಿದೆ ಅದನ್ನು ಓದ್ಕೊಳ್ಳಿ ಅಲಾಂಗ್ ವಿತ್ ಲ್ಯಾಂಗ್ವೇಜ್. ಬಿಕಾಸ್ 1.5 ಗಂಟೆ ಇದೆ ಆಯಿತಾ ನಮ್ಮ ಹತ್ರ. ಎಷ್ಟು ಬರ್ದೆ, 11:15 ಬರೆದ್ಬಿಟ್ಟೆ. ಓಕೆ, ಸೊ ಬಿಡಿ, 1.5 ಗಂಟೆ ಇದೆ ನಮಗೆ. ಸೊ ಹಾಗಾಗಿ ನೀವು ಡಿವೈಡ್ ಮಾಡ್ಕೊಳ್ಳಿ. ನೀವು ಏನು ಓದಬೇಕು ಅಂತ ಅಂದ್ಕೊಂಡಿದ್ದೀರಾ, ಅಥವಾ ನಾಳೆ ದಿನ ಏನಾದರೂ ಟೆಸ್ಟ್ ಇದೆ ಅದನ್ನು ಓದ್ಕೋಬೇಕು. ಸೊ ನಿಮಗೆ ಗೊತ್ತಾಗುತ್ತಲ್ವ ಮಕ್ಕಳೇ. ಸೊ ಈ ಒಂದು 1.5 hours ಅದಕ್ಕೆ ಉಪಯೋಗಿಸ್ಕೊಳ್ಳಿ. ಓಕೆ, ಆ್ಯಂಡ್ 7:30 to 8 PM ಡಿನ್ನರ್ ಬ್ರೇಕ್ ಮಾಡ್ಕೊಳ್ಳಿ. ಇಷ್ಟು ಬೇಗನಾ ಅಂತ ಅನ್ನಿಸ್ಬೋದು, ಡೆಫಿನೆಟ್ಲಿ ಇಷ್ಟು ಬೇಗ ನೀವು ಮಾಡ್ಕೊಳ್ಳೇಬೇಕು. ಆ್ಯಂಡ್ ಬಯೋಲಾಜಿಕಲಿ ಆಲ್ಸೋ ಬೇಗ ಊಟ ಮಾಡೋದು ತುಂಬ ತುಂಬ ಹೆಲ್ಪ್ಫುಲ್ ಆಗುತ್ತೆ ನಿಮ್ಮ ಆರೋಗ್ಯಕ್ಕೆ. ಓಕೆ, ನೆಕ್ಸ್ಟು ಈವ್ನಿಂಗ್ ಸ್ಟಡಿ ಸೆಷನ್ಸ್. ಸೊ ಸಂಜೆ ಅಧ್ಯಯನ ಅವಧಿಗಳು 8 PM to 10 PM. ಸೊ ಇಲ್ಲಿ ಡೀಟೇಲಾಗಿ ಕೊಟ್ಟಿದ್ದೀನಿ ನೋಡಿ. 8 to 8:45 PM ಸೋಷಿಯಲ್ ಸೈನ್ಸ್ನ ರೈಟಿಂಗ್ ಪ್ರಾಕ್ಟೀಸ್ ಮಾಡಿ. ಸುಮಾರು ಜನ ಬುಕ್ ತೆಗೆದು ಓದ್ಬಿಟ್ಟು ಮುಚ್ಚಿಟ್ಬಿಟ್ಟು ನಂಗೆಲ್ಲ ಬಂತು ಅಂತ ಹೋಗಿ ಮಲಗ್ತೀರ. ದಟ್ ಈಸ್ ನಾಟ್ ದ ಕೇಸ್, ಎಸ್ಪೆಷಲಿ ಇನ್ ಸೋಷಿಯಲ್ ಸೈನ್ಸ್ ಆಯಿತಾ ಮಕ್ಕಳೇ. ಬರೆದು ಪ್ರಾಕ್ಟೀಸ್ ಮಾಡೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಬಿಕಾಸ್ ಸೋಷಿಯಲ್ ಸೈನ್ಸ್ ಇಸ್ ಅ ವಾಸ್ಟ್ ಸಬ್ಜೆಕ್ಟ್ ಆಯಿತಾ. 33 ಚಾಪ್ಟರ್ಸ್ ಇದೆ, ಆನ್ಸರ್ಸ್ ಎಲ್ಲ ದೊಡ್ಡದಾಗಿದೆ. ಸೊ ಹಾಗಾಗಿ ಬರೆದು ಪ್ರಾಕ್ಟೀಸ್ ಮಾಡೋದು ಇಂಪಾರ್ಟೆಂಟ್ ಆಗುತ್ತೆ. ನಾಳೆ ದಿನ 3 ಅವರ್ ಎಕ್ಸಾಮ್ನ ನೀವು ಬರೀಬೇಕು. ಕ್ವೆಶನ್ ಪೇಪರ್ ಏನಿದೆ ಅದನ್ನು ಕಂಪ್ಲೀಟ್ ಮಾಡಬೇಕು. ಸೊ ಅದಕ್ಕೆ ಇವತ್ತಿಂದನೇ ಬರೆದು ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಲೈಕ್ ಏನೇನು ಓದ್ತೀರಾ ಈ ಒಂದು 45 ನಿಮಿಷದಲ್ಲಿ, ಒಂದು 4 ಮಾರ್ಕ್ ಕ್ವೆಶನ್, ಒಂದು 3 ಮಾರ್ಕ್ ಕ್ವೆಶನ್ನು, ಒಂದು ಮ್ಯಾಪ್ ಪಾಯಿಂಟರು ಆ್ಯಂಡ್ 1 ರಿಪೀಟೆಡ್ ಕ್ವೆಶನ್, ಪಕ್ಕಾ ಬರುವಂಥ ಒಂದು ಕ್ವೆಶನ್. ಸೊ ಈ ಥರ ಓದಿದ್ರೆ 45 ನಿಮಿಷದಲ್ಲಿ ಈ ಲೆವೆಲ್ಗೆ ಓದಿದ್ರೆ ಡೆಫಿನೆಟ್ಲಿ ಟಾಪರ್ ನೀವು ಆಗ್ತೀರಾ ಆಯಿತಾ. ನೆಕ್ಸ್ಟು 8:45 to 9:30 PM ಲ್ಯಾಂಗ್ವೇಜ್ ಸಬ್ಜೆಕ್ಟ್ಸ್ ಅಂತ ಹಾಕಿದ್ದೀನಿ ಮಕ್ಕಳೇ. ನೀವು ಚೇಂಜ್ ಮಾಡ್ಕೋಬೋದು. ನಾನು ಆಗಲೇ ಹೇಳಿದೆ ಲ್ಯಾಂಗ್ವೇಜ್ ಬೇಕಾದರೆ ಅಲ್ಲೂ ಓದ್ಕೋಬೋದು ಅಂತ. ಆ್ಯಂಡ್ ಮೇನ್ ಸಬ್ಜೆಕ್ಟ್ಸ್ ಏನಿದೆ ಮ್ಯಾಥ್ಸು, ಸೈನ್ಸು, ಸೋಷಿಯಲ್ ಅದನ್ನು ಓದ್ಕೋಬೋದು ಅಂತ. ಬಟ್ ಡಿಪೆಂಡ್ ಆಗುತ್ತೆ ಆಯಿತಾ. ನಿಮ್ಗೆ ಈ ಒಂದು ಟೈಮಲ್ಲಿ ಮ್ಯಾಥ್ ಮಾಡಬೇಕಪ್ಪ ನನಗೆ, ನಂಗೆ ಈ ಟೈಮಲ್ಲಿ ಊಟ ಮಾಡಾದ್ಮೇಲೆ ನಂಗೆ ಮ್ಯಾಥ್ಸ್ ಮಾಡೋದಕ್ಕೆ ಇಷ್ಟ ಆಗುತ್ತೆ ಅಂತವರು ನೀವು ಇಲ್ಲಿ ಮ್ಯಾಥ್ಸ್ ಮಾಡ್ಕೋಬೋದು ಆಯಿತಾ. ಬಟ್ ಯೂಶ್ವಲಿ ಊಟ ಆದಮೇಲೆ ಸ್ವಲ್ಪ ಡ್ರೌಸಿ ಆಗ್ತೀರಾ ಅನ್ನೋ ಒಂದು ಕಾರಣಕ್ಕೆ ನಾನು ಇಲ್ಲಿ ಲ್ಯಾಂಗ್ವೇಜ್ ಅಂತ ಹಾಕಿದ್ದೀನಿ. ಕಂಪ್ಲೀಟ್ಲಿ
ಆನ್ ಯು. ಇಲ್ಲೂ ಅಷ್ಟೇ ಮಕ್ಕಳೇ, 8 to 8:45 ಸೋಷಿಯಲ್ ಅಂತ ಹಾಕಿದ್ದೀನಿ, ನೀವು ಮುಂಚೆನೇ ಓದ್ಕೊಳ್ಬೋದು ಆಯಿತಾ. ಬಟ್ 45 ಮಿನಿಟ್ಸ್ ಕಂಪ್ಲೀಟ್ಲಿ ಡೆಡಿಕೇಟ್ ಮಾಡಿ ಸೋಷಿಯಲ್ ಸೈನ್ಸ್ಗೆ ನಿಮಗೆ ಕಷ್ಟ ಇದ್ದರೆ ಆಯಿತಾ. ಆ್ಯಂಡ್ 9:30 to 10 PM ಕ್ವಿಕ್ ರಿವಿಷನ್ ಪ್ಲಸ್ ಸ್ಲೀಪ್ ಪ್ರಿಪ್ರೇಷನ್. ಒಂದು 10-15 ನಿಮಿಷ ಸುಮ್ಮನೆ ಬುಕ್ನ ತಿರುಗಿಸಿ ಅಷ್ಟೇ, ಪೇಜ್ಗಳನ್ನ ತಿರುಗಿಸಿ, ಹಾಳೆಗಳನ್ನ. ಅದು ನಿಮಗೆ ಗೊತ್ತಿಲ್ದಿರಾನೇ ನಿಮ್ಮ ಮೆಮೊರಿಯಲ್ಲಿ ಅದು ರೀಕಲೆಕ್ಟ್ ಆಗ್ತಾ ಇರುತ್ತೆ. ನಿಮ್ಗೆ ಅನಿಸುತ್ತೆ ಏನು 10 ನಿಮಿಷದಲ್ಲಿ ರಿವಿಷನ್ ಆಗ್ಬಿಡುತ್ತಾ ಅಂತ. ಬಟ್ ನಿಮ್ಮ ಬ್ರೈನ್ ತುಂಬ ಚೂಟಿ ಇದೆ, ಡೋಂಟ್ ವರಿ ಅಬೌಟ್ ದ್ಯಾಟ್. ಸುಮ್ಮನೆ ಹಾಳೆಗಳನ್ನ ತಿರುಗಿಸಿ, ದಟ್ ಈಸ್ ಮೋರ್ ದೆನ್ ಇನಫ್ ಆಯಿತಾ. ಸೊ ನೋಡಿ, ಇಲ್ಲಿ 45 ಮಿನಿಟ್ಸ್ ಇಸ್ ಇನಫ್ ಇಫ್ ಡನ್ ಕನ್ಸಿಸ್ಟೆಂಟ್ಲಿ ಎವ್ರಿ ಸಿಂಗಲ್ ಡೇ. ಇದು ನಾನು ಹೇಳ್ತಾ ಇರೋದು ಸೋಷಿಯಲ್ ಸೈನ್ಸಿಗೆ. ಪ್ರತಿದಿನ 45 ನಿಮಿಷ ನೀವು ಸೋಷಿಯಲ್ ಸೈನ್ಸ್ಗೆ ಡೆಡಿಕೇಟ್ ಮಾಡ್ತಾ ಇದ್ದೀರಾ ಅಂತಂದರೆ ಇಟ್ ಇಸ್ ಮೋರ್ ದೆನ್ ಇನಫ್. ಆ್ಯಂಡ್ ಬಿ ಫ್ಲೆಕ್ಸಿಬಲ್ ವಿತ್ ದಿಸ್ ಟೈಮಿಂಗ್ ಮಕ್ಕಳೇ. ಸೊ ನಾವು 6ರಿಂದ 10 ಗಂಟೆ ಮಧ್ಯದಲ್ಲಿ ಡಿನ್ನರ್ ಬ್ರೇಕ್ ಹೋಗ್ತಾ ಇದೆ. 6ರಿಂದ 10 ಗಂಟೆ ನಿಮ್ಗೆ ಏನು ಬೇಕೋ ಯಾವಾಗ ಬೇಕೋ ಅದನ್ನು ಓದ್ಕೊಳ್ಳಿ. ಬಟ್ ಸೋಷಿಯಲ್ ಸೈನ್ಸ್ನ 45 ನಿಮಿಷ ಓದ್ಕೊಳ್ಳಿ, ಓಕೆನಾ. ದಟ್ ಈಸ್ ವೆರಿ ಇಂಪಾರ್ಟೆಂಟ್. ಅಥವಾ ನಾನು ಕೊಟ್ಟಿರೋದೇ ನಿಮ್ಗೆ ಇಷ್ಟ ಆಗ್ತಾಯಿದೆ, ಇದನ್ನೇ ಫಾಲೋ ಮಾಡ್ತೀರಾ ಅಂತಂದರೆ ವೆಲ್ ಆ್ಯಂಡ್ ಗುಡ್. ಓಕೆ, ನೆಕ್ಸ್ಟ್, ಸೊ ವೀಕ್ಲಿ ಸೋಷಿಯಲ್ ಸೈನ್ಸ್ ಸ್ಟ್ರಾಟಜಿ. ಸೊ ಇಡೀ ವೀಕು ಕೂಡ ಕೊಡ್ತಾ ಇದ್ದೀನಿ ನಾನು ನಿಮಗೆ, ಅದು ಡೈಲಿ ಆಯಿತು, ವೀಕ್ದು ಕೂಡ ಕೊಡ್ತಾ ಇದ್ದೀನಿ. ಸಾಪ್ತಾಹಿಕ ಸಮಾಜ ವಿಜ್ಞಾನ ತಂತ್ರ, ಓಕೆ, ವೀಕ್ಲಿ. ಸೊ ಮಂಡೇ ಟು ಫ್ರೈಡೇ ಡೈಲಿ ರೋಟೀನ್, 40 ನಿಮಿಷ ಮಾರ್ನಿಂಗ್ ಓದ್ಕೋಬೇಕು, 45 ನಿಮಿಷ ಈವ್ನಿಂಗ್ ಬರಿಬೇಕು ಆಯಿತಾ. ಏನೇನು ಓದಿದ್ರು ಅದನ್ನು ಬರೆದು ಪ್ರಾಕ್ಟೀಸ್ ಮಾಡೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಇಲ್ಲಿ ಆಲ್ರೆಡಿ ಹಾಕಿದ್ದೆ ಅಲ್ಲ, 4 ಮಾರ್ಕ್, 3 ಮಾರ್ಕ್, 1 ಮ್ಯಾಪ್ ಪಾಯಿಂಟರು, 1 ರಿಪೀಟೆಡ್ ಕ್ವೆಶನ್, ರೈಟ್ ಇನ್ ಪ್ರಾಕ್ಟೀಸ್ ಆಯಿತಾ. ಸೊ ದಿಸ್ ಕ್ಯಾನ್ ಇವನ್ ಬಿ 30 ಮಿನಿಟ್ಸ್ ಮಕ್ಕಳೇ. ಸೊ 40 ನಿಮಿಷ ಬರೀ ಸೋಷಿಯಲ್ಗೆ ಡೆಡಿಕೇಟ್ ಮಾಡಬೇಕು ಅಂತ ಏನಿಲ್ಲ, 30 ನಿಮಿಷ ಮಾಡಿದ್ರು ಸಾಕಾಗುತ್ತೆ. ಸೊ 30 ನಿಮಿಷ ಬೆಳಗ್ಗೆ ಓದೋದು, ಸಂಜೆ 45 ನಿಮಿಷ ಬರೆಯೋದು. ಸ್ಯಾಟರ್ಡೇ ರಿವಿಷನ್ ಡೇ. Revise all chapters studied during the week, practice map thoroughly, solve repeated questions from previous exams ಆಯಿತಾ. ಇದು ತುಂಬ ತುಂಬ ಇಂಪಾರ್ಟೆಂಟ್ ಆಗುತ್ತೆ, ಬಿಕಾಸ್ ಸೋಷಿಯಲ್ ಸೈನ್ಸ್ ಇಸ್ ದಟ್ ಸಬ್ಜೆಕ್ಟ್ ವೇರ್ ಜಾಸ್ತಿ ಸತಿ ರಿಪೀಟ್ ಆಗಿರೋ ಕ್ವೆಶನ್ಸೇ ಮತ್ತೆ 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 ಬರ್ತಾ ಇರುತ್ತೆ. ಸೊ ಈ ಸತಿ ಆಗಿರೋ ಫೈನಲ್ ಬೋರ್ಡ್ ಪೇಪರ್ನ ಕೂಡ ನೋಡಿ, ನೀವು ಜಾಸ್ತಿ ಸತಿ ರಿಪೀಟ್ ಆಗಿರೋ ಕ್ವೆಶನ್ಸೇ ಬರುತ್ತೆ. ಸೊ ಖಂಡಿತವಾಗ್ಲೂ ರಿಪೀಟೆಡ್ ಕ್ವೆಶನ್ಸ್ನ ಪ್ರಾಕ್ಟೀಸ್ ಮಾಡೋದು, ಸಾಲ್ವ್ ಮಾಡೋದು ತುಂಬ ಅಂದರೆ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸೊ ಪ್ರತಿಯೊಂದು ಚಾಪ್ಟರ್ ಏನೇನು ಓದಿದ್ದೀರಾ ಈ ಮಂಡೇ ಟು ಫ್ರೈಡೇ 5 ದಿನಗಳಲ್ಲಿ ಏನೇನು ಓದಿದ್ದೀರಾ ಅದನ್ನು ಮತ್ತೆ ಓದ್ಕೊಳ್ಳಿ, ಮ್ಯಾಪ್ ಪಾಯಿಂಟರ್ಸ್ನ ನೋಡ್ಕೊಳ್ಳಿ. ಆ್ಯಂಡ್ ಈ ಒಂದು ಚಾಪ್ಟರ್ಸಲ್ಲಿ ಏನಿದೆ ಆ ಒಂದು ಚಾಪ್ಟರ್ಸ್ದು ರಿಪೀಟೆಡ್ ಕ್ವೆಶನ್ಸ್ ಏನಿದೆ ಅದನ್ನು ನೋಡ್ಕೊಳ್ಳಿ. ಆ್ಯಂಡ್ ಸಂಡೇ ವೇಸ್ಟ್ ಮಾಡಬೇಡಿ, ಸಂಡೇ ಫನ್ ಡೇ ಅಂತ ಏನಲ್ಲ, ಇಟ್ಸ್ ಗೋನ್ ಟು ಬಿ ಯೋರ್ ಟೆಸ್ಟ್ ಡೇ. Very, very, very important. Okay, write 1 full chapter test, attempt 1 model paper section. So model question papers ನಿಮ್ಗೆ ಸಿಗುತ್ತೆ ಡೆಫಿನೆಟ್ಲಿ. ಅದರಲ್ಲಿ ನೀವು ಎಷ್ಟು ಓದಿದ್ದೀರೋ ಆಯಿತಾ, ಎಷ್ಟು ಓದಿದ್ದೀರೋ ಅದರಲ್ಲಿ ಬಂದಿರೋ ಅಂಥ ಕ್ವೆಶನ್ಸ್ನ ಸಾಲ್ವ್ ಮಾಡಿ ಆಯಿತಾ. ಆ್ಯಂಡ್ ಇಲ್ಲೂ ಅಷ್ಟೇ 1 full chapter ಅಂತ ಹಾಕಿದ್ದೀನಿ. 1 full chapter ಆಗಿಲ್ವಾ, ಎಷ್ಟು ಆಗಿದೆಯೋ ಅಷ್ಟನ್ನು ಟೆಸ್ಟ್ ತೊಗೊಳ್ಳಿ. ದಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಓಕೆ, ಸೊ ದಿಸ್ ಇಸ್ ಯೋರ್ ವೀಕ್ಲಿ ಸೋಷಿಯಲ್ ಸೈನ್ಸ್ ಸ್ಟ್ರಾಟಜಿ. ಪ್ರತಿದಿನ ಓದಬೇಕು, ಸ್ಯಾಟರ್ಡೇಸ್ ರಿವಿಷನ್ ಮಾಡಬೇಕು, ಆ್ಯಂಡ್ ಸಂಡೇಸ್ ಟೆಸ್ಟ್ ತೊಗೋಬೇಕು. ಆವಾಗಲೇ ನಿಮಗೆ ಗೊತ್ತಾಗುತ್ತೆ ವೇರ್ ಆರ್ ಯು ಎಕ್ಸಾಕ್ಟ್ಲಿ ಸ್ಟ್ಯಾಂಡಿಂಗ್ ಅಂತ. ಓದಿದ್ದೀನಿ ಅಂತ ಅಂದ್ಕೊಂಡಿದ್ರೆ ಆಗೋದಿಲ್ಲ, ಅದು ಎಷ್ಟು ನೆನಪಿದೆ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ಓಕೆ, ಸೊ ಗೋಲ್ಡನ್ ರೂಲ್ಸ್ ಫಾರ್ ಸೋಷಿಯಲ್ ಸೈನ್ಸ್ 80/80 ಏನು ಸಮಾಜ ವಿಜ್ಞಾನದ ಸುವರ್ಣ ನಿಯಮಗಳು ಏನಪ್ಪ ಅಂತಂದರೆ, ಸ್ಟಡಿ ಸೋಷಿಯಲ್ ಸೈನ್ಸ್ ಡೈಲಿ, ದಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್ ಆಯಿತಾ. ರೈಟಿಂಗ್ ಪ್ರಾಕ್ಟೀಸ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್, ಗ್ರೇಟರ್ ದೆನ್ ರೀಡಿಂಗ್ ಅಂತ ಹೇಳ್ಬೋದು. ಬರೆದು ಪ್ರಾಕ್ಟೀಸ್ ಮಾಡೋದು ವೆರಿ ಇಂಪಾರ್ಟೆಂಟ್ ಆಗುತ್ತೆ ಸೋಷಿಯಲ್ ಸೈನ್ಸಲ್ಲಿ. ಬಿಕಾಸ್ ನಿಮಗೆ ನೆನಪಿರಬೇಕು ಅಂತಂದರೆ ಜಸ್ಟ್ ಓದಿದ್ರೆ ಸಾಕಾಗೋದಿಲ್ಲ, ಇನ್ನೊಂದೇನೋ ಒಂದು ಎಕ್ಸ್ಟ್ರಾ ಮಾಡಬೇಕು, ನಿಮ್ಮ ಮೆಮೊರಿಗೆ ಸ್ವಲ್ಪ ಟಾಸ್ಕ್ನ ಕೊಡಬೇಕು. ದಟ್ ಈಸ್ ರೈಟಿಂಗ್. ರೈಟಿಂಗ್ ಆ್ಯಂಡ್ ಪ್ರಾಕ್ಟೀಸ್ ಪ್ಲೇಸ್ ಅ ಮೇಜರ್ ರೋಲ್ ಸೋಷಿಯಲ್ ಸೈನ್ಸಲ್ಲಿ. ಬೇಕಾದರೆ ನಿಮ್ಮ ಸೀನಿಯರ್ಸ್ನ ಕೇಳಿ, ಅವ್ರು ಹೇಗೆ ಚೆನ್ನಾಗಿ ಮಾರ್ಕ್ಸ್ ತೆಗ್ದಿರೋರು, ಅವ್ರು ಏನು ಮಾಡಿದ್ರು, ಹೇಗೆ ಮಾಡಿದ್ರು ಅಂತ ಆಯಿತಾ. ರಿವೈಸ್ ಎವ್ರಿ ವೀಕ್. ಸೊ ಇಡೀ 5 ದಿನಗಳಲ್ಲಿ ಏನು ಓದಿದ್ರೋ ಅದನ್ನು ರಿವಿಷನ್ ಮಾಡಬೇಕು. ಫೋಕಸ್ ಆನ್ ರಿಪೀಟೆಡ್ ಕ್ವೆಶನ್ಸ್. ನಾನು ಮತ್ತೆ ಹೇಳ್ತಾ ಇದ್ದೀನಿ ಆಯಿತಾ. ಸೊ ನಾನು ಐ ಥಿಂಕ್ ನಿಮ್ಮ ಬ್ಯಾಚಿಗೆ ಅಂತ ಅನಿಸುತ್ತೆ, ನಾನು ಸ್ಟಾರ್ಟಿಗಿಂದನೇ ಹೇಳ್ತಾ ಇರೋದು ಈ ಥರ ಪ್ರಿಪೇರ್ ಆಗಿ ಅಂತ. ಸೊ ಮೇಕ್ ದ ಬೆಸ್ಟ್ ಅಡ್ವಾಂಟೇಜ್ ಆಫ್ ಇಟ್. ಆ್ಯಂಡ್ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ವೋ ದಯವಿಟ್ಟು ಹೋಗಿ ಸಬ್ಸ್ಕ್ರೈಬ್ ಮಾಡಿ. ಬಿಕಾಸ್ ಆ ಒಂದು ತಪ್ಪನ್ನ ಮಾಡೋಕ್ಕೆ ಹೋಗಬೇಡಿ, ಸಬ್ಸ್ಕ್ರೈಬ್ ಆಗದಿರ ಇರೋದು
ಆಯಿತಾ? ಸೊ ಸಬ್ಸ್ಕ್ರೈಬ್ ಆಗೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಬಿಕಾಸ್ ಆ ಒಂದು ಭಯ ಇರೋದಿಲ್ಲ ಮಕ್ಕಳೇ ನಿಮಗೆ. ಅಯ್ಯೋ ಮುಂದೆ ಏನು ಅನ್ನೋ ಭಯ ಇರೋದಿಲ್ಲ. ಬಿಕಾಸ್ ನಮ್ಮ ಒಂದು ಪರೀಕ್ಷೆ ಚಾನಲಲ್ಲಿ ನಿಮಗೆ ಬೇಕಾಗಿರೋ ಅಂತ ನೀವು ಕೇಳೋದಕ್ಕಿಂತ ಮುಂಚೆನೇ ಸುಮಾರು ಟಿಪ್ಸು, ಟ್ರಿಕ್ಸು, ಸ್ಟ್ರಾಟಜೀಸು, ಮೋಟಿವೇಶನ್ ಎಲ್ಲ ಕೊಡೋಕ್ಕೆ ನಾವು ರೆಡಿಯಾಗಿದ್ದೀವಿ. ಸೊ ಈ ಕೂಡಲೇ ಹೋಗಿ ಸಬ್ಸ್ಕ್ರೈಬ್ ಆಗಿ, ದಟ್ಸ್ ವೆರಿ ಇಂಪಾರ್ಟೆಂಟ್. ಆಯಿತಾ? ಆ್ಯಂಡ್ ಡೋಂಟ್ ಕಂಪೇರ್ ಯುವರ್ ಸೆಲ್ಫ್. ವೆರಿ 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 ಇಂಪಾರ್ಟೆಂಟ್, ವೆರಿ ಇಂಪಾರ್ಟೆಂಟ್ ಮಕ್ಕಳೇ. ನಾನು ಹಿಂಗೆ, ಅವಳು ಯಾಕೆ ಹಂಗೆ, ಅವಳು ಹಂಗಿದ್ದಾಳೆ ನಾನು ಯಾಕೆ ಹಂಗಿಲ್ಲ, ಅವನು ಹಂಗಿದ್ದಾನೆ ನಾನು ಯಾಕೆ ಇಷ್ಟೇ, ಈ ಥರ ಮಾಡೋದಕ್ಕೇ ಹೋಗಬೇಡಿ. ಯಾರಾದರೂ ದೊಡ್ಡವ್ರು ನಿಮಗೆ ಮಾಡ್ತಾ ಇದ್ದಾರಾ ಅಥವಾ ನಿಮ್ಮ ಫ್ರೆಂಡ್ಸ್ ನಿಮಗೆ ಮಾಡ್ತಾ ಇದ್ದಾರಾ, ಈ ಥರ ಮಾಡಬೇಡಿ, ನನಗಿಷ್ಟ ಇಲ್ಲ ಅಂತ ಖಡಾಖಂಡಿತವಾಗ್ಲೂ ಹೇಳಿಬಿಡಿ. ಅದರಲ್ಲಿ ತಪ್ಪೇನಿಲ್ಲ. ಆಯಿತಾ? ಸೊ ಯು ಆರ್ ಯುನಿಕ್ ಇನ್ ಯೋರ್ ಓನ್ ವೇ. ಆಯಿತಾ? ಸೊ ಹಾಗಾಗಿ ಕಂಪ್ಯಾರಿಸನ್ ಅಂತೂ ಮಾಡೋದಕ್ಕೆ ಹೋಗಬೇಡಿ. ಆಯಿತಾ? ಯಾರಿಗೂ ಮಾಡೋದಕ್ಕೆ ಬಿಡಬೇಡಿ ಕೂಡ. ಓಕೆ? ಸೊ ಇದು ಗೋಲ್ಡನ್ ರೂಲ್ಸ್ ಆಗಿದೆ ಮಕ್ಕಳೇ. ಹೋಪ್ಫುಲಿ ನಿಮ್ಗೆ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಡೆಫಿನೆಟ್ಲಿ ಲೈಕ್ ಮಾಡಿ. ಲೈಕ್ ಮಾಡೋದನ್ನ ಮಾತ್ರ ಮರಿಬೇಡಿ. ಆ್ಯಂಡ್ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಫಸ್ಟಲ್ಲೇ ಹೇಳ್ದೆ ಅಲ್ಲ, ಯಾರ್ಯಾರೆಲ್ಲ ಸ್ಟಾರ್ಟ್ ಮಾಡಿದಿರೋ ಸೋಷಿಯಲ್ ಸೈನ್ಸ್ ಓದೋದಕ್ಕೆ ಸ್ಟಾರ್ಟೆಡ್ ಅಂತ ಕಮೆಂಟ್ ಮಾಡಿ. ಆ್ಯಂಡ್ ಯಾರಿನ್ನ ಸಬ್ಸ್ಕ್ರೈಬ್ ಆಗಿಲ್ಲೋ ಈ ಕೂಡಲೇ ಹೋಗಿ ಸಬ್ಸ್ಕ್ರೈಬ್ ಆಗಿ. ಆ್ಯಂಡ್ ಈ ಒಂದು ರೋಡ್ ಮ್ಯಾಪ್ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ, ಫಾಲೋ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ಆ್ಯಂಡ್ ಡೆಫಿನೆಟ್ಲಿ ಸಪೋರ್ಟ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ. ಓಕೆ? ಆನ್ ದ್ಯಾಟ್ ನೋಟ್, ಸೈನಿಂಗ್ ಆಫ್ ಸಹನಾ. ಟೇಕ್ ಕೇರ್. Bye-bye.